ನಮಸ್ಕಾರ. ಸಂವಿಧಾನ ದಿನಾಚರಣೆಯ ಶುಭಾಶಯಗಳು. ಸಂವಿಧಾನದ ಇತಿಹಾಸ ತಿಳ್ಕೊಳ್ಳೋಣ. 1949 ನವೆಂಬರ್ 26 ಸಂವಿಧಾನ ಸಭೆಯು ನಮ್ಮ ಸಂವಿಧಾನವನ್ನು ಅಂಗೀಕರಿಸಿತು. ಮತ್ತೆ ಇದು ಜನವರಿ 26, 1950 ಜಾರಿಗೆ ಬಂತು. ಕ್ವಶನ್ ನಮ್ಗೆ ಅಂಗೀಕರಿಸಲಾದ ದಿನದೂ ಕೊಡಬಹುದು ಡೇಟ್, ಅಥವಾ ಯಾವಾಗ ಜಾರಿಗೆ ಬಂತು ಅಂತಾನು ಕೇಳ್ಬೋದು. ನೀವು ಇದ್ರ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿ ನೆನ್ಪಿಟ್ಕೊಳ್ಳಿ. ಡಾಕ್ಟರ್ BR ಅಂಬೇಡ್ಕರ್ ಅವರ ಅಪಾರ ಕೊಡುಗೆಯನ್ನು ಸ್ಮರಿಸಲು 2015 ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರವು ನವೆಂಬರ್ 26 ಕಾನ್ಸ್ಟಿಟ್ಯೂಷನಲ್ ಡೇ ಅಂತ ಘೋಷಣೆ ಮಾಡ್ತಾರೆ. ಸೊ ಅವತ್ತಿಂದ ನಾವು ಕಾನ್ಸ್ಟಿಟ್ಯೂಷನಲ್ ಡೇನ ಸೆಲೆಬ್ರೇಟ್ ಮಾಡ್ತೀವಿ. ನಾವು ಇಂದು ಹಕ್ಕುಗಳ ಕುರಿತು ಮಾತ್ರವಲ್ಲ, ಸಂವಿಧಾನದ ಮೌಲ್ಯಗಳು ಮತ್ತೆ ಇದ್ರದ್ದು ನೈತಿಕತೆಗಳು ಇದನ್ನು ಕೂಡ ಪುನರ್ಚಿಂತನೆ ಮಾಡುವಂತಹ ಒಂದು ದಿನ ಇವತ್ತು. ಆದ್ರೆ ನಮಗೆ ಸಂವಿಧಾನ ಯಾಕೆ ಇಂಪಾರ್ಟೆಂಟು, ಸಂವಿಧಾನದ ನಮಗೆ ಈಗಿನ ಸಮಯಕ್ಕೆ ಆದಂತಹ ಪ್ರಯೋಜನಗಳೇನು, ಸಂವಿಧಾನ ಬಂದ ನಂತರ ಭಾರತದಲ್ಲಿ ಯಾವ ಚೇಂಜಸ್ ಬಂತು, ಇದೆಲ್ಲವನ್ನು ಸ್ಮರಿಸೋಕೋಸ್ಕರ ಇವತ್ತಿನ ದಿನವನ್ನು ನಾವು ಸೆಲೆಬ್ರೇಟ್ ಮಾಡಬೇಕು. ಸೊ ಇವಾಗ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕೆಲವು ಫ್ಯಾಕ್ಟ್ಸ್ ನಮಗೆ ಎಕ್ಸಾಮ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್. ಅದು ಯಾವ್ಯಾವ ಫ್ಯಾಕ್ಟ್ಸ್ ಅಂತ ನೋಡ್ತಾ ಹೋಗೋಣ. ಭಾರತದ ಸಂವಿಧಾನ ರಚನೆಗೆ ಶಿಫಾರಸು ಮಾಡಿದಂತ ಸಮಿತಿ ಯಾವುದು ಅಂತ ಕ್ವಶನ್ ಬರ್ಬೋದು. ಅದು ಕ್ಯಾಬಿನೆಟ್ ಸಮಿತಿ. ನೆಕ್ಸ್ಟ್, ಸಂವಿಧಾನ ರಚನಾ ಸಮಿತಿಯಲ್ಲಿರುವ ಸದಸ್ಯರ ಸಂಖ್ಯೆ. ಇದ್ರ ಬಗ್ಗೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಕಂಪ್ಲೀಟ್ ಪಾಲಿಟಿ ಓದ್ತೀವಿ, ಬಟ್ ಈ ಕಾನ್ಸ್ಟಿಟ್ಯೂಷನ್ ಬೇಸಿಕ್ ಫ್ಯಾಕ್ಟ್ಸ್ ನ ಮಿಸ್ ಮಾಡ್ಕೊಂತೀವಿ. ಈಗಾಗಲೇ PC, PSI, ಗ್ರೂಪ್ C ಎಕ್ಸಾಮ್ಸ್ ಅಲ್ಲಿ ಎಷ್ಟು ದಿನಗಳನ್ನ ತಗೊಂಡಿದ್ದಾರೆ ಕಾನ್ಸ್ಟಿಟ್ಯೂಷನ್ ಕಂಪ್ಲೀಟ್ ಮಾಡಕ್ಕೆ ಅಂತ ಕ್ವಶನ್ ಬಂದಿದೆ. ಅದಾದ್ಮೇಲೆ ಕ್ವಿಟ್ ಇಂಡಿಯಾದಲ್ಲಿ ಕರ್ನಾಟಕದವರು ಯಾರ್ಯಾರು ಭಾಗವಹಿಸಿದ್ರು ಅಂತ ಕ್ವಶನ್ ಬಂದಿದೆ. ಸೊ ಹಂಗಾಗಿ ಎಷ್ಟು ಡೆಪ್ತಾಗೂ ಕೂಡ ಫ್ಯಾಕ್ಟ್ಸ್ ನ ಕೇಳೋ ಚಾನ್ಸಸ್ ಇರುತ್ತೆ. ಸೊ ನಾವು ಈಗ ಒಂದು 20-30 ಫ್ಯಾಕ್ಟ್ಸ್ ಇದ್ರ ಬಗ್ಗೆ ತಿಳ್ಕೊಂಡ್ರೆ ಎಕ್ಸಾಮ್ ಅಲ್ಲಿ ಯಾವ್ದಾದ್ರು ಒಂದು ಬಂದ್ರೂ ಕೂಡ ಈ 10 ನಿಮಿಷದ ವಿಡಿಯೋ ನಿಮ್ಗೆ ತುಂಬಾ ಪ್ರಯೋಜನಕಾರಿಯಾಗುತ್ತೆ. ಸಮಿತಿಯಲ್ಲಿರುವ ಸದಸ್ಯರ ಸಂಖ್ಯೆ ಎಷ್ಟಿತ್ತು? 389. ಇದು ನೆನ್ಪಿಟ್ಕೊಳ್ಳಿ. ಬಟ್ ಸ್ವತಂತ್ರ ನಂತರ 299. ಇದೆರಡು ನಿಮ್ಗೆ ನೆನ್ಪಿಟ್ಕೊಬೇಕಾಗಿರುವಂತಹ ಡೇಟಾಗಳು. ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟಿತ್ತು? 389. ಮತ್ತೆ ಸ್ವತಂತ್ರ ನಂತರ 299. ಮತ್ತೆ ಸಂವಿಧಾನ ರಚನಾ ಸಮಿತಿಯ ಸದಸ್ಯರ ಆಯ್ಕಾ ವಿಧಾನ ಹೇಗಿತ್ತು? ಪರೋಕ್ಷ ಚುನಾವಣೆ ಅಂದ್ರೆ ಇಂಡೈರೆಕ್ಟ್ ಎಲೆಕ್ಷನ್. ಇದು ತುಂಬಾ ಸಲ ಕ್ವಶನ್ ಆಗಿದೆ. ಡೈರೆಕ್ಟ್ ಎಲೆಕ್ಷನ್ ಅಥವಾ ಇಂಡೈರೆಕ್ಟ್ ಎಲೆಕ್ಷನ್ ಅಂತ ಕನ್ಫ್ಯೂಸ್ ಎಲ್ರಿಗೂ ಆಗ್ಬಿಡುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಪರೋಕ್ಷ ಚುನಾವಣೆ ಅಂದ್ರೆ ಇಂಡೈರೆಕ್ಟ್ ಎಲೆಕ್ಷನ್. ಮತ್ತೆ ರಾಜಪ್ರಭುತ್ವ ಪ್ರತಿನಿಧಿಗಳ ಸಂಖ್ಯೆ ಎಷ್ಟಿತ್ತು? 93. ರಾಜಪ್ರಭುತ್ವ ಪ್ರತಿನಿಧಿಗಳು ಅಂದ್ರೆ ಪ್ರಿನ್ಸ್ಲಿ ಸ್ಟೇಟಸ್ ಅವ್ರದ್ದು ಎಷ್ಟಿತ್ತು? ಪ್ರಿನ್ಸ್ಲಿ ಸ್ಟೇಟ್ಸ್ ಅವ್ರದ್ದು ಎಷ್ಟಿತ್ತು? 93. ಸ್ವತಂತ್ರ ನಂತರ 70 ಆಯ್ತು. ಸಂವಿಧಾನ ರಚನಾ ಸಮಿತಿಯ ಪ್ರಥಮ ಸಭೆ, ಫಸ್ಟ್ ಟೈಮು ಸಭೆ ಯಾವಾಗ ಆಯ್ತು? ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿದು ಡಿಸೆಂಬರ್ 9, 1946. ರಚನಾ ಸಮಿತಿಯ ಸದಸ್ಯರನ್ನು ಆಯ್ಕೆ ಮಾಡಲಾಯಿತು ಯಾವಾಗ? ಇದು ಹೆಂಗೆ ಅಂದ್ರೆ 10 ಲಕ್ಷ ಪಾಪ್ಯುಲೇಷನ್ಗೆ ಒಬ್ರು, ಅಂದ್ರೆ 1 ಮಿಲಿಯನ್ಗೆ ಒಬ್ಬ ಸದಸ್ಯರು. ಇದು ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ ಎಕ್ಸಾಮ್ ಅಲ್ಲಿ 10 ಲಕ್ಷ ಇರೋದು 1 ಲಕ್ಷ ಅಂತ ಕೇಳ್ಬೋದು, ಲಕ್ಷಕ್ಕೆ ಒಬ್ಬರು ಅಂತ. ಸೊ ಇದು 10 lakh. ನಂತರ ರಚನಾ ಸಮಿತಿಯ ಸದಸ್ಯರನ್ನು ಆಯ್ಕೆ ಮಾಡಲಾಯಿತು 10 ಲಕ್ಷಕ್ಕೆ 1. ಸಂವಿಧಾನ ರಚನಾ ಸಮಿತಿಯ ಸದಸ್ಯರ ಆಯ್ಕೆ ಹೇಗಾಯಿತು? ಅನುಪಾತದ ಆಧಾರದ ಮೇಲೆ ಏಕಮತ ವರ್ಗಾವಣೆಯ ಮೂಲಕ ಮಾಡಲಾಯಿತು. ಏಕಮತ ವರ್ಗಾವಣೆಯ ಮೂಲಕ. ಸೊ ಇದು ನಿಮ್ಗೆ ನೆನ್ಪಿಟ್ಕೋಬೇಕಾಗಿರುವಂತಹ ಫ್ಯಾಕ್ಟ್ಸ್. ಮುಂದೆ ನೋಡ್ತಾ ಹೋಗೋಣ. ನಂತರ ಸಂವಿಧಾನ ರಚನಾ ಸಮಿತಿಯ ಪ್ರಥಮ ಸಭೆಯ ಹಂಗಾಮಿ ಅಧ್ಯಕ್ಷರು ಯಾರು? ಸಚ್ಚಿದಾನಂದ ಸಿನ್ಹಾ ಹಂಗಾಮಿ ಅಧ್ಯಕ್ಷರು. ಸಂವಿಧಾನ ರಚನಾ ಸಮಿತಿಯ ಕಾಯಂ ಅಧ್ಯಕ್ಷರು ಬಾಬು ರಾಜೇಂದ್ರ ಪ್ರಸಾದ್. ಇದೆರಡೂ ಕೂಡ ಕ್ವಶನ್ ಆಗೋ ಚಾನ್ಸಸ್ ಇರುತ್ತೆ. ಹಂಗಾಮಿ ಅಧ್ಯಕ್ಷರು ಅಂತ ಬಂದಾಗ ಸಚ್ಚಿದಾನಂದ ಸಿನ್ಹಾ, ಕಾಯಂ ಅಧ್ಯಕ್ಷರು ಅಂತ ಬಂದಾಗ ಬಾಬು ರಾಜೇಂದ್ರ ಪ್ರಸಾದ್. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಕಾಯಂ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದು ಯಾವಾಗ ಅಂತ ಕೇಳಿದ್ರೆ ಡಿಸೆಂಬರ್ 11, 1946. 1946 ಡಿಸೆಂಬರ್ 11. ಈ ತರ ಫ್ಯಾಕ್ಟ್ಸ್ ನ ಕೇಳಿಸ್ಕೊಂಡಾಗ ನಿಮ್ಗೆ ನೆನ್ಪಿಟ್ಕೊಳಕ್ ಈಸಿ ಆಗತ್ತೆ. ಸಂವಿಧಾನ ರಚನಾ ಸಮಿತಿಗಳ ಸಂಖ್ಯೆ ಎಷ್ಟಿತ್ತು? 22 ಇತ್ತು. ಅದರಲ್ಲಿ 10 ಪ್ರಮುಖ ಸಮಿತಿಗಳು, 12 ಉಪ ಸಮಿತಿಗಳು.
10 ಮೇಜರ್ ಕಮಿಟೀಸ್, 12 ಮೈನರ್ ಕಮಿಟೀಸ್. ಭಾರತ ಸಂವಿಧಾನ ಕರಡು ರಚನಾ ಸಮಿತಿ ರಚನೆಯಾದ ದಿನ. ಕರಡು ರಚನಾ ಸಮಿತಿ ರಚನೆಯಾದ ದಿನ ಯಾವತ್ತು? 29 ಆಗಸ್ಟ್ 29, 1947. ಇದು ಕೂಡ ಎಕ್ಸಾಮ್ ಅಲ್ಲಿ ಕೇಳ್ಬೋದು, ಯಾಕಂದ್ರೆ ಇತ್ತೀಚೆಗೆ ಕಾನ್ಸ್ಟಿಟ್ಯೂಷನ್ ಬೇಸಿಕ್ ಫ್ಯಾಕ್ಟ್ಸ್ ನ ಕೇಳ್ತಾ ಇದ್ದಾರೆ, ನಾವು ಅದನ್ನ ನೆಗ್ಲೆಕ್ಟ್ ಮಾಡಿರ್ತೀವಿ. ಭಾರತ ಸಂವಿಧಾನದ ಕರಡು ರಚನಾ ಸಮಿತಿ ಅಧ್ಯಕ್ಷರು ಇದೆಲ್ಲರಿಗೂ ಗೊತ್ತೇ ಇರುತ್ತೆ, ಡಾಕ್ಟರ್ BR ಅಂಬೇಡ್ಕರ್. ಸಂವಿಧಾನ ಕರಡು ರಚನೆ ಸಮಿತಿಯಲ್ಲಿರುವಂತಹ ಸದಸ್ಯರುಗಳು ಎಷ್ಟಿದ್ರು? 6 ಮೆಂಬರ್ಸ್ ಇದ್ರು ಸದಸ್ಯರುಗಳು, ಒಬ್ರು ಅಧ್ಯಕ್ಷರು. ಸಂವಿಧಾನ ರಚನೆಯ ಒಟ್ಟು ಅಧಿವೇಶನಗಳು 11 ಅಧಿವೇಶನಗಳು, ಟೋಟಲ್ 11 ಸೆಷನ್ಸ್ ನಡೀತು. ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಸಂವಿಧಾನ ರಚನಾ ಸಮಿತಿ ಸದಸ್ಯರು ಸಂವಿಧಾನ ಕರಡಿಗೆ ಅಂತಿಮವಾಗಿ ಸಹಿ ಹಾಕಿದ ದಿನ ಮತ್ತೆ ಸಹಿ ಹಾಕಿದವರ ಸಂಖ್ಯೆ. ನಮ್ಗೆ ದಿನ ಗೊತ್ತಿರುತ್ತೆ, ಜನವರಿ 24, 1950 ಅಂತ. ಬಟ್ ನಂಬರ್ಸ್ ಎಷ್ಟು ಜನ ಸೈನ್ ಹಾಕಿದ್ರು ಅದನ್ನ ಮಿಸ್ ಮಾಡ್ತೀವಿ. ಎಷ್ಟು ಜನ ಹೇಳಿ? ಒಟ್ಟು 284 ಜನ ಸೈನ್ ಹಾಕ್ತಾರೆ. ಸೊ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಫಾರ್ ಗ್ರೂಪ್ ಸಿ, PSI, KS ಅಂಡ್ PC ಎಕ್ಸಾಮ್ಸ್. ನಂತರ ಭಾರತ ಸಂವಿಧಾನ ಬರೆದು ಮುಗಿಸಲು ತೆಗೆದುಕೊಂಡ ಅವಧಿ. ಆಲ್ರೆಡಿ ಇದು ಕ್ವಶನ್ ಬಂದಿದೆ. 2 ವರ್ಷಗಳು, 11 ತಿಂಗಳು, 18 ದಿನಗಳು, ಟೋಟಲ್ 2 years, 11 months, 18 days. ಇದು ನೆನ್ಪಿಟ್ಕೊಳ್ಳಿ. ಸಂವಿಧಾನ ಅಂಗೀಕಾರಕ್ಕಾಗಿ ಸಂಸತ್ತಿನಲ್ಲಿ ಚರ್ಚಿಸಿದ ದಿನಗಳು. ಎಷ್ಟು ದಿನ ಚರ್ಚಿಸ್ತಾರೆ? 165 days. ಐ ನೋ ದಟ್ ತುಂಬಾ ಫ್ಯಾಕ್ಟ್ಸ್ ಆಗ್ತಿದೆ ಅಂತ ನನಗೆ ಗೊತ್ತಿದೆ, ಬಟ್ ಇದೆಲ್ಲವೂ ಕೂಡ ನಿಮ್ಗೆ ನೆನ್ಪಿಡ್ಲೇಬೇಕು. ಸಂವಿಧಾನ ಚರ್ಚಾ ಪುಟಗಳ ಸಂಖ್ಯೆ 8600 ಪುಟಗಳಿದೆ ಅನ್ಕೊಳ್ಳಿ. ಇಷ್ಟು 8600 ಪುಟಗಳಿಗೆ 165 ದಿನ ಬೇಕೇ ಬೇಕಾಗುತ್ತೆ. ಸಂವಿಧಾನ ಚರ್ಚಾ ಪುಟಗಳ ಒಟ್ಟು ಸಂಪುಟಗಳು 14. ಭಾರತ ಸಂವಿಧಾನ ಪ್ರಸ್ತಾವನೆ ಅಂಗೀಕರಿಸಿದ ದಿನ ನವೆಂಬರ್ 26, 1949. ಜಾರಿಗೆ ಬಂದ ದಿನ ಜನವರಿ 26, 1950. ಇದೆರಡು ನಿಮ್ಗೆ ನೆನಪಿರಬೇಕು. ಎಷ್ಟು ಭಾರತ ಸಂವಿಧಾನದ ಅನುಸೂಚಿಗಳು? ಎಷ್ಟು ಅನುಸೂಚಿಗಳಿವೆ? 12 ಇದೆ. ಭಾರತ ಸಂವಿಧಾನದ ಅನುಚ್ಛೇದಗಳು 395. ಇನ್ನ ಈಗ ಅದು ಡೈಲಿ ಆಡ್ ಆನ್ ಆಗಿ ಜಾಸ್ತಿ ಆಗ್ತಾ ಇದೆ. ಭಾರತದಲ್ಲಿ ಸಂವಿಧಾನದ ಒಟ್ಟು ಭಾಗಗಳು 22 ಭಾಗಗಳಿದೆ. ಭಾರತ ಸಂವಿಧಾನದ ಒಟ್ಟು ಪರಿಶಿಷ್ಟಗಳು 6 ಪರಿಶಿಷ್ಟಗಳಿದೆ. ಸಂವಿಧಾನ ಜಾರಿಗೆ ಮುನ್ನ ಅಂಗೀಕರಿಸಲ್ಪಟ್ಟ ತಿದ್ದುಪಡಿ ಸಲಹೆಗಳು. ನೋಡಿ, ಒಂದು ಕಾನ್ಸ್ಟಿಟ್ಯೂಷನಲ್ ಬುಕ್ ಬರ್ಬೇಕಂದ್ರೆ ಎಷ್ಟು ಸಲ ಅಮೆಂಡ್ಮೆಂಟ್ ಆಗಿದೆ ನೋಡಿ. 7635 ಬಾರಿ, 7635 ಬಾರಿ ಇದು ಅಮೆಂಡ್ ಆಗಿದೆ. ಅದಕ್ಕೋಸ್ಕರನೇ ನಮ್ಮ ಕಾನ್ಸ್ಟಿಟ್ಯೂಷನಲ್ ಇಷ್ಟು ಬ್ಯೂಟಿಫುಲ್ ಆಗಿರೋದು, ಇಷ್ಟು ಎಲ್ಲರಿಗೂ, ಎಲ್ಲ ವರ್ಗದ ಜನರಿಗೂ ಕೂಡ ಅನುಕೂಲಕರ ಆಗಿರುವಂತಹ ಒಂದು ಪುಸ್ತಕ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಕರಡು ಸಂವಿಧಾನವನ್ನು ಪರಿಶೀಲಿಸಲು ತೆಗೆದುಕೊಂಡ ದಿನಗಳು. ಇದನ್ನು ಪರಿಶೀಲಿಸಲು ತೆಗೆದುಕೊಂಡ ದಿನಗಳು 114. ಇದು ನೆನ್ಪಿಟ್ಕೊಳ್ಳಿ. ಸಂವಿಧಾನದ ಪ್ರಥಮ ಕರಡು ರಚನಾ ಸಮಿತಿ ಸಭೆ ನಡೆದ ದಿನ ಆಗಸ್ಟ್ 30, 1947. ಸಂವಿಧಾನ ರಚನಾ ಸಮಿತಿಗೆ ಕಾನೂನು ಸಲಹೆಗಾರ ಆಗಿದ್ದವರು BN ರಾವ್. ಸಂವಿಧಾನದ ಸ್ವರೂಪ, ಇದು ರಿಟನ್ ಲಿಖಿತ. ಸಂವಿಧಾನದ ವಿಶೇಷ, ಜಗತ್ತಿನ ಅತ್ಯಂತ ದೊಡ್ಡ ಸಂವಿಧಾನ. ಇಟ್ಸ್ ಅ ವಾಸ್ಟ್ ಸಂವಿಧಾನ. ಪ್ರಪಂಚದಲ್ಲಿ ಎಲ್ಲ ಕಂಪೇರ್ ಮಾಡಿದ್ರು ಕೂಡ ತುಂಬಾ ದೊಡ್ಡದಾದಂತಹ ಒಂದು ಸಂವಿಧಾನ ನಮ್ಮ ಭಾರತದ ಸಂವಿಧಾನ. ಡೊಮಿನಿಯನ್ ಆಫ್ ಇಂಡಿಯಾ, ಸಾರ್ವಭೌಮ ಸಂವಿಧಾನ ಪ್ರಥಮ ಸಭೆ ನಡೆದಿದ್ದು ಯಾವಾಗ ಅಂದ್ರೆ ಆಗಸ್ಟ್ 14, 1947. ಭಾರತ ಸಂವಿಧಾನದಲ್ಲಿಯೇ ನಾಗರಿಕತೆ, ಚುನಾವಣೆ, ತಾತ್ಕಾಲಿಕ ಸಂಸತ್ ಮೊದಲಾದ ಉಪಬಂಧಗಳು ಜಾರಿಗೊಂಡ ದಿನ. ಅಂದ್ರೆ ಆಕ್ಚುಲ್ ಆಗಿ ನಮ್ಮ ಕಾನ್ಸ್ಟಿಟ್ಯೂಷನಲ್ ಜಾರಿಯಾಗಿದ್ದು ಜನವರಿ 26, 1950 ಬಟ್ ಯಾವತ್ತು ಅಂಗೀಕರಿಸಲಾಯಿತು ಅವತ್ತೇ ಕೆಲವು ವಿಚಾರಗಳು ಜಾರಿಗೊಳ್ತು. ಯಾವ್ಯಾವುದು ಅಂದ್ರೆ ಸಿಟಿಸನ್ಶಿಪ್, ಎಲೆಕ್ಷನ್ ಕಮಿಷನ್ ಮತ್ತೆ ತಾತ್ಕಾಲಿಕ ಸಂಸತ್ತು ಮೊದಲಾದ ಉಪಬಂಧಗಳು. ಕೆಲವು ಉಪಬಂಧಗಳು ನವೆಂಬರ್ 26 ಜಾರಿಗೆ ಬರುತ್ತೆ.
ಸಂವಿಧಾನದ ವಿವಿಧ ಸಮಿತಿಗಳು ರಚನೆಗೊಂಡ ದಿನ. ಸಮಿತಿಗಳು ಹೇಳಿದೆ ನಾನು, 10 ಮೇಜರ್ ಕಮಿಟೀಸ್ ಇದೆ, 12 ಉಪ ಕಮಿಟಿಗಳಿದೆ ಅಂತ. ಅದೆಲ್ಲವೂ 1947 ಆಗಸ್ಟ್ 14ರಂದು ಜಾರಿಗೆ ಬರುತ್ತೆ. ಸಂವಿಧಾನ ರಚನಾ ಸಭೆಯ ಪ್ರಥಮ ಸಭೆಯಲ್ಲಿ ಹಾಜರಿದ್ದ ಸದಸ್ಯರ ಸಂಖ್ಯೆ 207. ಅಂಡ್ ಇವಾಗ ನೀವು ನೆನ್ಪಿಟ್ಕೊಬೇಕು ಎಷ್ಟು ಜನ ವೋಟ್ ಹಾಕಿದ್ರು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಅಂತ ಹೇಳ್ಬಿಟ್ಟು. ಧ್ಯೇಯ ನಿರ್ಣಯವನ್ನು ಮಂಡಿಸಿದವರು ಹಾಗೂ ದಿನಾಂಕ ಮತ್ತು ಈ ನಿರ್ಣಯವನ್ನು ಅಳವಡಿಸಿಕೊಳ್ಳಲಾದ ದಿನ. ಜವಾಹರ್ಲಾಲ್ ನೆಹರು ಅವರು ಈ ಧ್ಯೇಯ ನಿರ್ಣಯವನ್ನು ಮಂಡಿಸ್ತಾರೆ. ಆ ದಿನಾಂಕ ಯಾವುದು ಅಂದ್ರೆ 13/12/1946 ರಲ್ಲಿ ಮಂಡಿಸಿದರು. ಆ ನಿರ್ಣಯವನ್ನು ಅಳವಡಿಸಿಕೊಂಡಿದ್ದು 1947 ಜನವರಿ 22. ಅಳವಡಿಸಿಕೊಂಡಿದ್ದು ತುಂಬಾ ಇಂಪಾರ್ಟೆಂಟ್. ಧ್ಯೇಯ ನಿರ್ಣಯವನ್ನು ಮಂಡಿಸಿದವರು ನೆಹರು, ಅದು ಕೂಡ ತುಂಬಾ ಇಂಪಾರ್ಟೆಂಟ್. ಐ ನೋ ಟೂ ಮಚ್ ಆಫ್ ಫ್ಯಾಕ್ಟ್ಸ್ ನೆನ್ಪಿಟ್ಕೊಳ್ಳೋಕ್ಕೂ ಕಷ್ಟ, ಬಟ್ ಬೇರೆ ವಿಧಿ ಇಲ್ಲ ನಮ್ಗೆ. ಎಕ್ಸಾಮ್ ಅಲ್ಲಿ ಯಾವ ತರ ಬೇಕಿದ್ರು ಕೇಳ್ಬೋದು. ಸೊ ಹಾಗಾಗಿ ವಿಡಿಯೋ ಒಂದ್ಸಲ ನೋಡಿದ್ಮೇಲೆ ಒಂದ್ಸಲ ಎಲ್ಲಾನು ಓದ್ಕೊಳ್ಳಿ, ಯು ವಿಲ್ ರಿಮೆಂಬರ್ ದ ಥಿಂಗ್ಸ್. ಅಂಡ್ ನಾನು ಹೇಳ್ದೆ, ಕರ್ನಾಟಕದವರು ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದಂತಹ ಕರ್ನಾಟಕದವ್ರದ್ದು ಹೆಸರುಗಳು ನೆನ್ಪಿಟ್ಕೊಳ್ಳೇಬೇಕು. ಬಿಕಾಸ್ ದಿಸ್ ಇಸ್ ಅ ಎಕ್ಸ್ಪೆಕ್ಟೆಡ್ ಕ್ವಶನ್. ಐ ಆಮ್ ಎಕ್ಸ್ಪೆಕ್ಟಿಂಗ್ ದಿಸ್ ಕ್ವಶನ್ ಇನ್ ಎನಿ ಆಫ್ ದ ಎಕ್ಸಾಮ್. ಎಸ್ ನಿಜಲಿಂಗಪ್ಪ, ಮಾಧವರಾವ್, KC ರೆಡ್ಡಿ, RR ದಿವಾಕರ್, ರಾಮಸ್ವಾಮಿ ಮೊದಾಲಿಯಾರ್, ಕೆಂಗಲ್ ಹನುಮಂತಯ್ಯ, KT ಭಾಷ್ಯಂ, ಸಿದ್ದಲಿಂಗಯ್ಯ, ಚೆನ್ನಯ್ಯ, H ಸಿದ್ದವೀರಪ್ಪ, SV ಕೃಷ್ಣಮೂರ್ತಿ ರಾವ್, HR ಗುರುದೇವ ರೆಡ್ಡಿ, ಇವರೆಲ್ಲರೂ ಭಾಗವಹಿಸಿದ್ರು. ನಿಜಲಿಂಗಪ್ಪ ಮತ್ತು ದಿವಾಕರ್ ಬಾಂಬೆ ಪ್ರಾಂತ್ಯವನ್ನು ಪ್ರತಿಪಾದಿಸಿದರು. ಇನ್ನ ಟಫ್ ಮಾಡ್ಬೇಕು ಎಕ್ಸಾಮ್ ಅಂದ್ರೆ ಇದನ್ನು ಕೇಳ್ಬೋದು. ನಿಜಲಿಂಗಪ್ಪ ಮತ್ತೆ R ದಿವಾಕರ್ ಅವರು ಮೈಸೂರು ಪ್ರಾಂತ್ಯವನ್ನು ಪ್ರತಿಪಾದಿಸಿದರು. ಕರೆಕ್ಟೋ ತಪ್ಪು ಅಂತ, ಬಟ್ ನಮಗ್ ಗೊತ್ತಿರ್ಬೇಕು ಅವರು ಬಾಂಬೆ ಪ್ರಾಂತ್ಯವನ್ನು ಪ್ರತಿನಿಧಿಸಿದರು ಅಂತ. ಕೂರ್ಗ್ ಪ್ರಾಂತ್ಯವನ್ನು KM ಪೂರ್ಣಚ್ಚ ಪ್ರತಿನಿಧಿಸಿದರು. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಕಾನ್ಸ್ಟಿಟ್ಯೂಷನಲ್ ಫ್ಯಾಕ್ಟ್ಸ್ ವಿಚ್ ಯು ಹ್ಯಾವ್ ಟು ರಿಮೆಂಬರ್ ಫಾರ್ PSI, Group C, KS, Prelims, VA ಆರ್ PC ಎಕ್ಸಾಮ್ಸ್. ಯಾಕಂತಂದ್ರೆ ಎವ್ರಿ ಡೇ ಎಕ್ಸಾಮ್ ಟಫ್ ಆಗ್ತದೆ, ಯಾವ ತರ ಬೇಕಿದ್ರು ಕ್ವಶನ್ ಕೇಳ್ಬೋದು. ಸೊ ಈ ಫ್ಯಾಕ್ಟ್ಸ್ ಅಲ್ಲಿ ಯಾವ್ದಾದ್ರು ಒಂದು ಕ್ವಶನ್ ಬಂದರೂ ಕೂಡ ಈ 10 ನಿಮಿಷ ವಿಡಿಯೋ ನೋಡಿದ್ದು ನಿಮ್ಗೆ ಪ್ರಯೋಜನ ಆಗುತ್ತೆ. ಒನ್ಸ್ ಅಗೇನ್ ಕಾನ್ಸ್ಟಿಟ್ಯೂಷನಲ್ ಡೇದು ಶುಭಾಶಯಗಳು. ಥ್ಯಾಂಕ್ ಯು ಒನ್ ಅಂಡ್ ಆಲ್.